ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇದು ಸಂಡೇ ಲಾಗು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಸಂಡೇ ನಮ್ಮ ಅತ್ತಿಗೆ ಮಗಂದು ಮೆಹಂದಿ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ನಾನು ನನ್ನ ಪ್ರೀವಿಯಸ್ ಲಾಗಲ್ಲಿ ತಿಳಿಸ್ತಾ ಇದ್ದೆ ಅಲ್ವಾ ನಿಮಗೆ. ಮದುವೆ ಇದೆ, ಮೆಹಂದಿ ಇದೆ, ರಿಸೆಪ್ಷನ್ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಸಂಡೇ ಬೆಳಿಗ್ಗೆನೇ ಮನೆಯಿಂದ ಹೊರಟಿದ್ದೀವಿ. ಅಂದರೆ ಒಂದು 10:30ಗೆ ನಾವು ಮನೆಯಿಂದ ಹೊರಟಿದ್ದೀವಿ. ಇವತ್ತು ಮಧ್ಯಾಹ್ನ ಮಂಗಳೂರಿನ ಮಿಲಾಗ್ರಿಸ್ನಲ್ಲಿ ಒಂದು ರಿಸೆಪ್ಷನ್ ಕೂಡ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ಟು ನಂತರ ಅಲ್ಲಿಂದ ನಮ್ಮ ಅತ್ತಿಗೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನಮ್ಮ ಅಕ್ಕ ಇದ್ದಾರೆ, ಭಾವ ಇದ್ದಾರೆ, ಹಾಗೆ ನಾನು ಆದ್ವಿ. ನಮ್ಮ ಮಗ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾನೆ. ಸಂಜೆ ಟೈಮಿಗೆ ನಮ್ಮ ಅಕ್ಕ ಭಾವನ ಮಗನ ಜೊತೆ ಬರ್ತಾರೆ, ಕಾರಲ್ಲಿ ಬರ್ತಾರೆ ಅವರು. ಹಾಗಾಗಿ ನಾವು ಅವರಿಗಿಂತ ಮೊದಲು ಹೊರಟಿದ್ದೀವಿ. ಅವರು ಮಧ್ಯಾಹ್ನದ ಫಂಕ್ಷನ್ಗೆ ಬರ್ತಾ ಇಲ್ಲ, ಹಾಗಾಗಿ ನಾವು ಮಾತ್ರ ಹೊರಟಿರುವಂಥದ್ದು. ಒಂದೊಂದು ಫ್ಯಾಮಿಲಿ ಒಂದೊಂದು ಟೈಮ್ಗೆ ಹೊರಟಿದೆ ಅಂತಲೇ ಹೇಳ್ಬೋದು. ಒಂದು ಫ್ಯಾಮಿಲಿ ಹಿಂದಿನ ದಿನವೇ ಹೋಗಿದೆ, ಹಾಗೆ ಒಂದು 2-3 ಫ್ಯಾಮಿಲಿ ಇವತ್ತು ಹೋಗ್ತಾ ಇದ್ದೀವಿ, ಮೆಹಂದಿ ದಿನ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಕೂಡ ನಾವು ಇವತ್ತು ಅಲ್ಲಿ ಸ್ಟೇ ಆಗುವಂಥದ್ದು. ಫ್ಯಾಮಿಲಿಯವರೆಲ್ಲರೂ ಕೂಡ ನಮ್ಮ ಅತ್ತಿಗೆ ಮನೆಯಲ್ಲಿ ಸ್ಟೇ ಆಗ್ತೀವಿ. ಯಾಕೆಂತ ಹೇಳಿದರೆ ನೆಕ್ಸ್ಟ್ ಡೇ ಫಂಕ್ಷನ್ ಇರೋದ್ರಿಂದ ಅದೊಂದು ರೀಸನ್. ಇನ್ನೊಂದು ಏನಂತ ಹೇಳಿದರೆ ನಮಗೆ ತುಂಬಾ ದೂರ ಆಗುತ್ತೆ. ಅತ್ತಿಗೆ ಮನೆ ಮಂಗಳೂರಿನಲ್ಲಿ ಇರೋದ್ರಿಂದ, ನಮ್ಮ ಮನೆ ಉಜಿರೆನಲ್ಲಿ ಇರೋದ್ರಿಂದ ತುಂಬಾ ದೂರ ಆಗುತ್ತೆ. ನಮಗೆ ಮೆಹಂದಿ ದಿನ ಮನೆಗೆ ಬಂದು ವಾಪಸ್ ಮದುವೆಗೆ ಹೋಗೋದಂತ ಹೇಳಿದರೆ ಅದಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಅಲ್ಲೇ ಇವತ್ತು ಸ್ಟೇ ಮಾಡೋದಂತ ಪ್ಲ್ಯಾನ್ ಮಾಡಿಬಿಟ್ಟೆ ನಾವು ಹೊರಟಿರುವಂಥದ್ದು. ಹಾಗೆ ಇವತ್ತಿನ ಮಧ್ಯಾಹ್ನದ ರಿಸೆಪ್ಷನ್ ಕೂಡ ನಮ್ಮ ರಿಲೇಟಿವ್ಸ್ ಇದೆ, ಹಾಗಾಗಿ ಹೋಗಲೇಬೇಕಿತ್ತು ನಾವು. ಮದುವೆಗೆ ಕೂಡ ಹೋಗೋದಕ್ಕೆ ಆಗಿರಲಿಲ್ಲ. ರಿಸೆಪ್ಷನಿಗೆ ಆದರೆ ಒಂದೇ ದಿನ ಆಗತ್ತಲ್ವ, ಸಂಜೆ ಬೇರೆ ಮೆಹಂದಿ ಇದೆ, ಮಧ್ಯಾಹ್ನ ಒಟ್ಟೊಟ್ಟಿಗೆ ಇರೋದ್ರಿಂದ 2 ಫಂಕ್ಷನ್ ಕೂಡ ನಮಗೆ ಕೂಡ ತುಂಬಾ ಈಸಿ ಆಯಿತು. ಒಂದೇ ಊರಲ್ಲಿರೋದ್ರಿಂದ ಅದು ಕೂಡ ಒಂದು ಒಳ್ಳೆಯದಾಯಿತು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಸೆಕೆ ಆಗ್ತಾಯಿತ್ತು, ಹೊರಗಡೆ ಅಂತೂ ಸಖತ್ ಬಿಸಿಲು ಕೂಡ ಇತ್ತು. ಫಂಕ್ಷನ್ ಎಲ್ಲ ಮುಗಿಸಿ ನಾವು ಅತ್ತಿಗೆ ಮನೆಗೆ ಬಂದಾಗ ಸಂಜೆ 3 ಗಂಟೆ ಆಗಿತ್ತು. ನಂತರ ಅಲ್ಲಿ ಮೆಹಂದಿ ಫಂಕ್ಷನ್ ನಡೀತಾ ಇತ್ತು. ಕರೆಕ್ಟಾಗಿ ಒಂದು ಮದುಮಗನ ಕೂರಿಸ್ಬೇಕು ಅನ್ನುವಂತಹ ಟೈಮ್ನಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇತ್ತು. ತುಂಬ ಕಿರಿಕಿರಿ ಆಯಿತು ಅಂತ ಹೇಳ್ಬೋದು. ಸಿಟಿಯಲ್ಲಿ ಮನೆ ಇರೋದ್ರಿಂದ ಅಷ್ಟು, ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ಸ್ಪೇಸ್ ಇರುತ್ತೆ ಹೊರಗಡೆ ಎಲ್ಲ, ಬಟ್ ಸಿಟಿನಲ್ಲಿ ಆ ಥರ ಅಲ್ಲ, ಸ್ವಲ್ಪ ಸ್ಪೇಸ್ ಎಲ್ಲ ತುಂಬಾ ಕಡಿಮೆ ಇರೋದ್ರಿಂದ ಅದರಲ್ಲೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲಿ ಒಂದು ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಮೆಹಂದಿ ದಿನ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ವಿ. ಒಂದೇ ಒಂದು ಬೇಜಾರು ಏನು ಗೊತ್ತಾ, ನನಗೆ ಈ ಸಾಂಗ್ಸ್ ಎಲ್ಲ ಹಾಕೋದಕ್ಕಾಗಲ್ಲ, ಅದೇ ಒಂದು ಬೇಜಾರಾಗುತ್ತೆ. ತುಂಬ ಚೆನ್ನಾಗಿರುವಂಥ ಸಾಂಗ್ಸ್ ಎಲ್ಲ ಹಾಕಿದ್ರು, DJ ಸಾಂಗ್ಸ್, ಅದನ್ನೆಲ್ಲ ನನಗೆ ಇದರಲ್ಲಿ ಹಾಕೋದಕ್ಕಾಗಲ್ಲ. ಸ್ವಲ್ಪ ಸಣ್ಣ ಕ್ಲಿಪ್, 1-2 ಕ್ಲಿಪ್ನ ಹಾಕಿದ್ದೀನಿ ನಾನು, ಯಾವ ಸಾಂಗ್ ಅಂತಂದ್ಬಿಟ್ಟು. ಬಟ್ ಪೂರ್ತಿ ನನಗೆ ಡ್ಯಾನ್ಸ್ ವಿಡಿಯೋ ಹಾಕಬೇಕಿದ್ರೆ ಸಾಂಗ್ಸ್ ಎಲ್ಲ ಹಾಕೋದಕ್ಕಾಗಲ್ಲ. ಅದೊಂದು ಬೇಜಾರು ಅಂತಲೇ ಹೇಳ್ಬೋದು. ಕಾಪಿರೈಟ್ ಬರೋದ್ರಿಂದ ಯಾವುದೇ ರೀತಿಯಲ್ಲಿ ಸಾಂಗ್ಸ್ ಹಾಕೋ ಹಾಗಿಲ್ಲ. ಹಾಗೆ ನಾವು ಡ್ಯಾನ್ಸ್ ಎಲ್ಲ ಮಾಡಿ ಮಲಗಬೇಕಿದ್ರೆ ತುಂಬಾ ಲೇಟ್ ಆಗಿದೆ. ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು. ಸೊ ಇವಾಗ ಎದ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಎಲ್ಲರೂ ಕೂಡ ಸಿಂಪಲ್ಲಾಗಿ ರೆಡಿಯಾಗಿರುವಂಥದ್ದು ನಾವು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಕ್ಕ ಇದ್ದಾರೆ, ಸಂಧ್ಯಾ ಇದ್ದಾಳೆ, ಸೌಮ್ಯ ಇದ್ದಾಳೆ, ನಮ್ಮ ಮದುಮಗಳು. ನೆಕ್ಸ್ಟ್ ಅವಳದೇ ಮದುವೆ ಇನ್ನು ನಮಗೆ. ಹಾಗೆ ನಮ್ಮ ಮೈದನನ ಹೆಂಡತಿ ಇದ್ದಾಳೆ, ಹಾಗೆ ನಮ್ಮ ಭಾವನ ಮಗಳು ಜೀವಿಕಾ ಇದ್ದಾಳೆ,
ಇಷ್ಟು ಜನ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿತಾ ಇದ್ವಿ. ಸೊ ಆ ಕ್ಲಿಪ್ನ ಒಂದು ಇದರಲ್ಲಿ ಆ್ಯಡ್ ಮಾಡಿರುವಂಥದ್ದು. ನಂತರ ನಾವು ನಮ್ಮ ಕಾರಲ್ಲಿ ನಾವು ಹೊರಟ್ವಿ. ನಮ್ಮ ಕಾರಲ್ಲಿ ಸೌಮ್ಯ ಬಂದಳು, ಆಮೇಲೆ ಸಂಧ್ಯಾ ಹಾಗೆ ಅವಳ ಮಗಳು ನಮ್ಮ ಆದ್ವಿ. ಹಸ್ಬೆಂಡ್ ಡ್ರೈವ್ ಮಾಡ್ತಾಯಿದ್ರು. ನನ್ನ ಮಗ ನನ್ನ ಭಾವನ ಮಗನ ಕಾರಲ್ಲಿ ಬಂದ. ಸೊ ಹೀಗಾಗಿ ಎಲ್ಲರೂ ಒಟ್ಟಿಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ನಂತರ ಮದುವೆ ಹಾಲ್ಗೆ ಕೂಡ ಬಂದು ಅಷ್ಟೇ, ಯಾಕೋ ನಮ್ಮ ಫಂಕ್ಷನ್ ಅಂತ ಅಂದಾಗ ಅಷ್ಟೊಂದು ಕರೆಕ್ಟಾಗಿ ವಿಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ ಅಂತಲೇ ಅನಿಸುತ್ತೆ ನನಗೆ. ಯಾಕೆಂತ ಹೇಳಿದರೆ ನಾವು ಅದೇ ಮೂಡಲ್ಲಿರ್ತೀವಿ, ಫಂಕ್ಷನ್ ಮೂಡಲ್ಲಿರ್ತೀವಿ. ಹಾಗೆ ಫ್ಯಾಮಿಲಿ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಎಂಜಾಯ್ ಮಾಡ್ತಾ ಆ ಒಂದು ಮೂಡಲ್ಲಿರ್ತೀವಲ್ವ. ಆ ಟೈಮ್ನಲ್ಲಿ ವಿಡಿಯೋ ಮಾಡೋದಕ್ಕೆ ಮನಸ್ಸು ಬರಲ್ಲ. ಹಾಗೆ ಮಾತಾಡ್ತಾ ಇರೋಣ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ನಿಮಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಗಳನ್ನು ಮಾಡಿದ್ದೀನಿ. ನಾನು ಸಣ್ಣ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಫ್ಯಾಮಿಲಿ ಫಂಕ್ಷನ್ ಅಂತ ಅಂದಾಗ ಸ್ವಲ್ಪ ನಾವು ಕೂಡ ಬ್ಯುಸಿ ಆಗ್ತೀವಿ. ಮದುಮಗಳನ್ನು ಒಳಗೆ ಕರ್ಕೊಂಡು ಬರೋದಕ್ಕಿರ್ಬೋದು, ಹಾಗೆ ಏನು ಸಾರಿ ಎಲ್ಲ ಕೊಡ್ತೀವಲ್ವ, ಆ ಸಾರಿನ ನಾವೇ ಉಡಿಸ್ಬೇಕು, ಈ ಥರ ಎಲ್ಲ ಕೆಲಸಗಳಿರುತ್ತೆ. ಇವಳು ನಮ್ಮ ಸುಂದ್ರಿ, ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಮುದ್ದಾದ ಹುಡುಗಿ ಅಂತ ಹೇಳ್ಬೋದು. ಮದುಮಗನ ಸೊಸೆ ಇವಳು, ತಂಗಿ ಮಗಳು ತ್ರಿಷಿಕಾ ಅಂತ ಹೆಸರು. ಹಾಗೆ ಫಸ್ಟ್ ಬರಬೇಕಿದ್ರೆ ಮದುಮಗಳು ಬೇರೆ ಸಾರಿ ಉಟ್ಟಿರ್ತಾರೆ. ನಂತರ ನಾವು ಕೊಟ್ಟಂಥ ಸಾರಿನ ನಾವು ಉಡಿಸ್ತೀವಿ. ಅದೇ ಸಾರಿ ಧಾರೆ ಸಾರಿ ಇದು. ಇನ್ನು ಕೆಲವೊಂದು ಕ್ರಮಗಳೆಲ್ಲ ಇರುತ್ತೆ ನಮ್ಮದ್ರಲ್ಲಿ. ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ, ಜಾಸ್ತಿ ಏನು ಶಾಸ್ತ್ರಗಳೆಲ್ಲ ನಮ್ಮ ಕಡೆ ನಮ್ಮ ಮದುವೆಗಳಲ್ಲಿ ಇರಲ್ಲ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಇರುತ್ತೆ. ಸಪ್ತಪದಿ ಇರ್ಬೋದು, ಹಾಗೆ ಕೆಲವೊಂದು ಚಿಕ್ಕ ಕ್ರಮಗಳು ಶಾಸ್ತ್ರಗಳೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ಏನು ಜಿಂದೆ ಅನಕಾಪುರ ಈ ಮರಮೇಂತು ಅಂದರೆ ಹಾಡನ್ನು ಮಗೆ ಬಂದಿರುವುದು ಈಗ प्रमाण आपली नाडा अरे तुझे चिकन यार बाबा चिकन ये पूरा बराबर करो ಬೈಯದ್ದಾಯ್ತು. ಇನ್ನು ಸಂಜೆ ಮತ್ತೇನಾದ್ರು ಸಂಜೆ ಸಂಜೆ ರಾತ್ರಿ ಸಂಜೆ ನೋಡಿ ಇನ್ನು ಜಾಮ್ ಚೂಮಾಗಿ ರೆಡಿ ಆಗಿತ್ತು ರಾತ್ರಿ.
ಹಾಗೆ ಅದೇ ದಿನ ರಾತ್ರಿ ಮಂಗಳೂರಿನ ಸೆಬೆಸ್ಟಿಯನ್ ಹಾಲ್ನಲ್ಲಿ ರಿಸೆಪ್ಷನ್ ಕೂಡ ಇತ್ತು. ಸೊ ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಬಂದ್ವಿ. ಮಧ್ಯಾಹ್ನ ನಾವು ಮದುವೆ ಮುಗಿಸಿ ನಮ್ಮ ದೀಪಿಕನ ಮನೆಗೆ ಹೋಗಿದ್ದೆ. ಅಲ್ಲಿ ಕೂಡ ಅಷ್ಟೇ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಅಲ್ಲಿ ತುಂಬಾ ಖುಷಿಯಾಯಿತು, ಬಟ್ ವೀಡಿಯೋ ಮಾಡಲಿಲ್ಲ ನಾನು. ಸೊ ಅಂದರೆ ಹೇಳಿದ್ದೆ ಅಲ್ವಾ, ಫ್ಯಾಮಿಲಿ ಜೊತೆ ಇರಬೇಕಿದ್ರೆ ಎಂಜಾಯ್ ಮಾಡ್ತಾ ಇರ್ತೀವಿ, ವೀಡಿಯೋ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಅಂತೇಳಿ. ಸೊ ಹಾಗೆ ಇಲ್ಲಿ ಇವಾಗ ರಿಸೆಪ್ಷನ್ ಆಗ್ತಾ ಇದೆ. ಮದುಮಗ ಮದುಮಗಳು ಹಾರ ಹಾಕಿಬಿಟ್ಟು ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಪ್ರೋಗ್ರಾಮ್ನಲ್ಲಿ MC ಮಾಡಿರುವಂಥದ್ದು ನಮ್ಮ ಡೈಜಿ ವರ್ಲ್ಡಿನ ಚೇತನ್ ಶೆಟ್ಟಿ ಅವರು. ತುಂಬಾ ಚೆನ್ನಾಗಿ ಮಾಡಿದರು. ಗೇಮ್ ಕೂಡ ಇತ್ತು, ಒಂದು ಗೇಮ್ ಇಟ್ಟಿದ್ರು, ಅದು ತುಂಬ ಖುಷಿಯಾಯಿತು ನನಗೆ. ಹುಡುಗಿ ಕಡೆ ಹಾಗೆ ಹುಡುಗನ ಕಡೆಯಿಂದ ಸ್ವಲ್ಪ ಜನನ ಕರೆದ್ರು, ಸ್ಟೇಜಿಗೆ ಕರೆದ್ರು. ಅಲ್ಲೇ ಕೆಲವೊಂದು ಥಿಂಗ್ಸ್ನ ಇಟ್ಬಿಟ್ಟು ಎರಡೂ ಕಡೆಯಿಂದ ಒಬ್ಬೊಬ್ಬರನ್ನ ನಂಬರ್ ಕೊಟ್ಟಿದ್ರು. ಒಬ್ಬೊಬ್ಬರನ್ನ ಒಂದು ನಂಬರ್ ಕರೀತಾರೆ, ಆ ನಂಬರ್ ಎರಡು ಕಡೆಯಿಂದ ಹೋಗಬೇಕಿತ್ತು. ಒಂದು ಸಾಂಗ್ ಹಾಕ್ತಾರೆ, ಅಲ್ಲಿರುವಂತಹ ಆ ಸಾಂಗಿಗೆ ರಿಲೇಟೆಡ್ ಒಂದು ಥಿಂಗ್ಸ್ ಕೂಡ ಇಟ್ಟಿರ್ತಾರೆ. ಸೊ ಅದನ್ನು ಎತ್ಕೊಂಡು ಬರಬೇಕಿತ್ತು. ಸೊ ಈ ಥರ ಇತ್ತು, ತುಂಬಾ ಚೆನ್ನಾಗಿತ್ತು, ಕಾಮಿಡಿ ಆಗ್ತಾ ಇತ್ತು ನೋಡಬೇಕಿದ್ರೆ. ಹಾಗೆ ಅದರಲ್ಲಿ ವಿನ್ ಆದದ್ದು ಅಂತ ಹೇಳಿದರೆ ನಮ್ಮ ಹುಡುಗನ ಕಡೆಯವರೇ ವಿನ್ ಆದರು. ಅವರೇ ಎಲ್ಲ ಥಿಂಗ್ಸ್ಗಳನ್ನು ಅವರೇ ತಗೊಂಡು ಓಡಿ ಬರ್ತಾ ಇದ್ರು. ಸೊ ಚೆನ್ನಾಗಿತ್ತು. ನಿಮ್ಮ ತಂಡದ ವೀರ ಶೂರ ಧೀರ ಪಾಯಿಂಟ್ ತರಬಲ್ಲ ಒಂದು ಹೆಸರೇ ಒಂದು ಮುದರ್ ಬನ್ನಿ. ಓ ನಂಬರ್ ವಜ್ರ ಏತ ನಂಬರ್ ಏತರ್ನ ಓಕೆ ರೆಡಿ ಅಂಡ್ ದ ನೆಕ್ಸ್ಟ್ ನಂಬರ್ 2. ಹಾಗೆ ಈ ಗೇಮಲ್ಲಿ ಥಿಂಗ್ಸ್ ರಿಲೇಟೆಡ್ ಸಾಂಗ್ ಹಾಕಿದ್ರಲ್ವ, ಅದಕ್ಕೆ ಡಾನ್ಸ್ ಕೂಡ ಮಾಡೋದಕ್ಕಿತ್ತು. ಅದು ಕೂಡ ತುಂಬಾ ಸೂಪರಾಗಿತ್ತು. ಬಟ್ ನನಗೆ ಆ ಸಾಂಗ್ಸ್ ಮಾತ್ರ ಹಾಕೋದಕ್ಕಾಗಲ್ಲ, ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿ ಹಾಕಿರುವಂಥದ್ದು. ಹಾಗೆ ನಂತರ ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಕೂಡ ಇತ್ತು. ನಮ್ಮ ತುಷಿಕಾ, ಜೀವಿಕಾ ಹಾಗೆ ಆದ್ವಿ ಒಂದು 3-4 ಜನ ಹುಡುಗಿಯರು ಸೇರಿಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ಡ್ಯಾನ್ಸ್ ಕೂಡ ಮಾಡಿದರು. ಅವರಿಗೆ ಪ್ರಾಕ್ಟೀಸ್ಗೆ ಕೂಡ ಟೈಮ್ ಇರಲಿಲ್ಲ, ಅಂದರೆ ಒಬ್ಬೊಬ್ಬರು ಮಕ್ಕಳು ಒಂದೊಂದು ಕಡೆಯಲ್ಲಿದ್ದರು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತಿಲ್ಲ ಅಂತ ಹೇಳಿದರೆ ಇದಕ್ಕಿಂತ ಕೂಡ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಅತಿ ಸಂದೀಪ ಸ್ಟೇಜ್ಗೆ ಸ್ಟೇಜ್ ಹಾಗೆ ಇವಾಗ ಸ್ವಲ್ಪ ಫೋಟೋ ಎಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಇನ್ನೂ ಕೂಡ ಊಟ ಮುಗಿಸಿಲ್ಲ ನಾವು, ತುಂಬಾ ಕ್ರೌಡ್ ಇತ್ತು ಒಳಗಡೆ, ಸೆಕೆ ಕೂಡ ಆಗ್ತಾ ಇತ್ತು. ಸೊ ಹಾಗಾಗಿ ಹೊರಗಡೆ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾ ಇದ್ದೀವಿ. ಅಂದರೆ ಇವತ್ತು ಹೆಚ್ಚಾಗಿ ನಾವು ಸಾರಿನೇ ಉಟ್ಟಿರುವಂಥದ್ದು. ಎಲ್ಲರೂ ಕೂಡ ಸಾರಿ ಉಟ್ಟಿದ್ವಿ, ಕೆಲವೊಬ್ಬರು ಫ್ಯಾನ್ಸಿ ಸಾರಿ ಉಟ್ಟಿದ್ರು. ಈ ಥರ ರಿಸೆಪ್ಷನ್ಗೆ ಯಾವ ಥರ ಉಡ್ತಾರೆ ನೋಡಿ, ಆ ಥರ ಸಾರಿ ಉಟ್ಟಿದ್ದೀವಿ. ಶ್ವೇತಾ ಇದ್ದಾಳೆ, ಸಂಧ್ಯಾ, ಸುನೀತಾ ಎಲ್ಲರೂ ಕೂಡ ಇದ್ದಾರೆ. ನಾವು ಒಂದು ಕಡೆ ಸೇರಿದರೆ ಹೀಗೇನೆ ಫೋಟೋ ತೆಗಿಯೋದು, ಮಾತಾಡೋದು, ಇದೇ ಥರ ಮಾಡ್ತಾ ಇರ್ತೀವಿ. ಒಂದು ಗ್ರೂಪೇ ಇದೆ ನಮ್ಮದು. ಗ್ರೂಪು ಈ ಥರ ಸಿಕ್ಕಿದ್ರೆ ಆಮೇಲೆ ಕೇಳೋದೇ ಬೇಡ, ನಾವು ಎಲ್ಲಿಯಾದರೂ ನಮ್ಮದೇ ಒಂದು ಪ್ರಪಂಚದಲ್ಲಿ ಇರ್ತೀವಿ ಅಂತಲೇ ಹೇಳ್ಬೋದು. ಅಲ್ಲೇ ಮಾತಾಡ್ತಾ ಇದ್ವಿ. ನಂತರ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಹೋದರು. ಸ್ವಲ್ಪ ಜನ ಕಡಿಮೆ ಆಗಲಿ ಒಳಗಡೆ, ಆಮೇಲೆ ಊಟ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಂತರ ಇವತ್ತಿನ ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಅಂದರೆ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕಿದ್ದೀನಿ. ಸಾರಿ, ಅಂದರೆ ಅಷ್ಟೊಂದು ನೀಟಾಗಿ ನನಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ನಾನು ಸೌಮ್ಯ, ನಾನು ಶ್ವೇತಾ.
ಶ್ವೇತನ ಸ್ಟೈಲ್ ಜೊತೆಗೆ ನೆಕ್ಸ್ಟ್ ಇವನೇ ನಮ್ಮ ಫ್ಯಾಮಿಲಿಯಲ್ಲಿ ಮದುಮಗ. ಎಸ್ ನೆಕ್ಸ್ಟ್ ಇವಂದೇ ಮದುವೆ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ.